ತುಂಬ ಪ್ಲ್ಯಾಂಡಾಗಿ ಮಾಡಿರೋ ಸಿಟಿ ಥರ ಅನಿಸುತ್ತೆ. ಸರ್, ಕೋಟೆ ಬಗ್ಗೆ 7 ಬಾಗಿಲಿದೆ. ಆಲ್ರೆಡಿ ಫಸ್ಟ್ ಸಣ್ಣ ಸಿಟಿ ಒಳಗಿದೆ. ಫಸ್ಟ್ ರೋಡು ರಂಗಯ್ಯನ ಬಾಗಿಲು, ನಮ್ಮದು ದುರ್ಗದ ಜಿಲ್ಲಾ ಆಸ್ಪತ್ರೆ. ನೀವು ಬರ್ತಾ ಮದಕ್ಕೆ ಸರ್ಕಲ್ ಫಸ್ಟ್ ಡೋರ್ ರಂಗಯ್ಯನ ಬಾಗಿಲು. ಸಡನ್ಗೆ ಇಲ್ಲಿ ಪಕ್ಕದಲ್ಲಿ ಬರುತ್ತೆ ಗಾರೆ ಬಾಗಿಲು. ಸಾಯಂಕಾಲ ಸಿಮೆಂಟ್ ಬದಲು ಕೋಟೆ ಗಾರೆ. ಇದು ಕೋಟೆಯಿಂದ 3 ಕಾಮನ ಬಾಗಿಲು. ಸರ್, ಈ ಕೋಟೆ ಸ್ಟಾರ್ಟ್ ಮಾಡಿದ್ದು ತಿಮ್ಮಣ್ಣ ನಾಯಕ ಅಂತೇಳಿ 1568ರಲ್ಲಿ ಈ ಕೋಟೆ ಸ್ಥಾಪನೆಯಾಗಿದೆ. 1560 ಕೋಟೆ ಸ್ಥಾಪನೆಯಾಗಿದೆ. ಸೊ ನೀವು ಬರ್ತಾ ಟಿಕೆಟ್ ತಕ್ಷಣ ಸ್ನೇಕ್ ಸಿಂಬಲ್ ನೋಡ್ರಿ ಕೋಟೆ. ಕೋಟೆ ಎಂಟ್ರೆನ್ಸ್ ಜಿಗ್ಜಾಗ್ ಸೊಳ್ಳ ಬಳ್ಳ ಇದು. ಸೊ ಬಾಗಿಲು ಸ್ಟ್ರೈಟ್ ಆಗಿದ್ರೆ ಶತ್ರುಗಳು ಬಾಲ್ ಹೊಡ್ತಾರೆ, ಆನೆಗಳು ತಂದು ಓಡ್ ಬಂದು ಕೋಟೆ ಹೊಡ್ತಾರೆ ಅಂತ ಚೆಲ್ಲ ಕೊಟ್ಟು ಅಂಕೋಡ್ ಅಂತವೆ. ಅದು ಸ್ಪೀಡ್ ಬ್ರೇಕರ್. ಸೊ ಡಬಲ್ ಡೋರ್ ಕಾಣುತ್ತೆ. ಪಕ್ಕದಲ್ಲಿ ಸ್ಮಾಲ್ ಗೆ ಡೈನಿಂಗ್ ಮಾಡಲಿಕ್ಕೆ ದೊಡ್ಡ ಬಾಲ್ ಫಂಕ್ಷನ್ ಐಟಮ್ ಅಂತ ಗೆಡ್ತಾ ಇದ್ದಾರೆ. ಪ್ರತಿಯೊಂದು ವುಡನ್ ಡೋರ್ ಇತ್ತು. ಡೋರ್ನ ಹಾಳಾಗಿದೆ. ಕೋಟೆ ಕಟ್ಟಿಸಿ 500 ವರ್ಷ ಆಯ್ತು, ಒಂದಿಲ್ಲ. ಇದೆಲ್ಲ ಕಂದಕ. ಶತ್ರು ಒಳಗೆ ಬರೋಕ್ಕೆ ದೊಡ್ಡದು ಗುಂಡಿ ಥರ ಮಾಡಿ, ಹಳ್ಳ ಥರ ಮಾಡಿ, ಶತ್ರು ಒಳಗೆ ಬರ್ದಂಗೆ ನೀರು ತುಂಬಿಟ್ಟು ನೀರೊಳಗೆ ಮೊಸಳೆಗಳು ಅವೆಲ್ಲ ಬಿಡ್ತಾರೆ. ಶತ್ರುಗಳು ಈಜ್ಕೊಂಡು ಮೇಲೆ ಬರೋಕ್ಕಾಗ. ಸೊ ಎಲ್ಲ ಸಾಮಂತರಾದರು. ಹಂಪಿನೇ ಮೈನ್. ಹಂಪಿ 1565 ಹಂಪಿ ಹೋದ ತಕ್ಷಣ ತಾಳಿಕೋಟೆ ಹಂಪಿ ಹೋದ ತಕ್ಷಣ ಸ್ವತಂತ್ರ ಬಿಟ್ಟು. ಸೊ ಕೋಟೆ ಕಟ್ಟಲಿಕ್ಕೆ 211 ವರ್ಷ ಸಮಯ. ನಂತರ ಹೈದರಾಲಿ, ಅವ್ರ ಟಿಪ್ಪು, ಬ್ರಿಟಿಷರು, ಮೈಸೂರು ಮಹಾರಾಜರು. ಇದೀಗ ಸೆಂಟ್ರಲ್ ಗೌರ್ಮೆಂಟ್ ಜಾಗ. ASI ಮನೆ, ಭಾರತೀಯ ಪುರಾತತ್ವ ಹೊರಗೆ. ಸರ್ ಬನ್ನಿ, ಎಣ್ಣೆ ಕೊಡೋದು ಟ್ಯಾಂಕ್. ದೀಪ ಪಂಜುಳಿಗೆ ಎಲ್ಲಿ ಸರ್ ಅದು? ಹಾಂ ಸರ್. ಹಾಂ, ಸ್ಟ್ರೈಟ್ ಆಗಿಲ್ಲ. ಸ್ಟ್ರೈಟ್ ಆಗಿರೋ ಶತ್ರು ಹೊಡಿತಾ ಅಂತ ಕೋಟೆ ಅವೆಲ್ಲ ಅಂಕೂಡ್ ಅಂಕಲ್ಲಿದೆ. ಅದು ಸ್ಪೀಡ್ ಕಂಟ್ರೋಲ್ ಆಗುತ್ತೆ. ಸೊ ಮೇಲೆ ದೀಪದ ಗುಡು ಮೇಲೆ ಕಂತಲ್ಲ. ಹೌದು, ಸ್ಟ್ರೀಟ್ ಸೈಡ್ ದೀಪದ ಗುಡು ಅಣತೆ ಇಲ್ಲಿ ಗುಡ್ ಬೆಳಕಿ. ಹಾಂ, ದೀಪ ಹಚ್ಚಿ ಗುಡ್ ಇಲ್ವಲ್ಲಿ. ಅಂದರೆ ಡೈಲಿ ಅದು ಹಚ್ತಾ ಇದ್ರೆ ಸರ್ ಹಿಂಗೆ ಬೆಳಕು ಇಸ್ಬೇಕಲ್ಲ. ಹಾಂ 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 ಹಾಂ. ಸೊ ಎಲ್ಲ ಕರೆಂಟ್ ಇಲ್ಲ 15th ಸೆಂಚುರಿಯಲ್ಲಿ. ನಮ್ಮ ಕನ್ನಡದ 19th ಸೆಂಚುರಿ. ಇದೊಂದು ಕರೆಂಟ್ ಇಲ್ಲ. ದೊಡ್ಡದು ಒಂದೇ ಕಲ್ ದೊಡ್ಡದು ಸ್ಟಾರ್ಟ್ ಮಾಡ್ಕೊಳ್ಳಲಿಕ್ಕೆ, ಅದು ಚಿಕ್ಕದು ಕೂಡ ಡೈಲಿ ಯೂಸ್ ಮಾಡಲಿಕ್ಕೆ. ಸೈನಿಕರ ಮನೆ. ಸರ್ ಮನೆ ಅಂತ ಹೋಗ್ತಾನೆ ಎಲ್ಲ ಗಿರೆ ಬಂಡೆ ಕಟ್ಬಿಡ. ಅದು ಏನಕ್ಕೆ ಸರ್ ಸ್ಟೋರ್ ಮಾಡ್ತಿದ್ರಾ ಸರ್ ಎಣ್ಣೆನ? ದೀಪ ಪಂಜು ಬೆಳಕು, ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ, ಹರಳಿ ಎಣ್ಣೆ, ದೀಪ ಮತ್ತು ಪಂಜು ಬಳಸ್ತಾರು. ಸರ್ ಸೈನಿಕರ ಮನೆ. ಬಂಡೆ ಕಡೆ ಕೂತ್ಕೊಂಡು 2 ಎಣ್ಣೆ ಕೂಡ ಕಾಲಕ್ಕೆ ವಾಚ್ಮನ್ ಇರೋ ಮನೆ. ಸೊ ಮನೆ ಶೆಲ್ಟರ್ ಥರ ಹೋಗ್ಬೋದಾ ಸರ್ ಅಲ್ಲಿಗೆ? ಹೌದು. 2 ಗೆರೆ ಲೈನ್ ಬಂಡೆ ಕಟ್ಬಿಡೋದು. ಮಳೆಗಾಲದಲ್ಲಿ ಮಳೆ ಬಂದಿರೋ ಒಳಗೆ ಹೋಗ್ಬಾರ್ದು. ಮಳೆ ಬಂದಿರೋ ಸೈಡಿಗೆ ಬೀಳುತ್ತೆ. ನಾವು ಬಾಗಿಲು ಕಿತ್ತಿ ಸಜ್ಜ ಮಾಡಿದಂಗೆ ಒಳಗೆ ಹೋಗ್ಬೋದು. ಅಂದ್ರೆ ಫುಲ್ ಹಾಕಲ್ಲ ಸ್ವಲ್ಪ ಪೂಜೆ ಕೆಲವು ಪೂಜೆ ಇಲ್ಲ. ಇಲ್ಲಿ ಬನ್ನಿ. ಮೇಲೆ ಫುಲ್ ಸ್ಲ್ಯಾಬ್ ಥರ ಆಯಿತು ನೀರು ಹೋಗ್ದಂಗೆ. ಸೊ ಒಂದೇ ಬಂಡೆ ಸಿಂಗಲ್ ಸ್ಟೋನ್ ಹತ್ತು ನೋಡಿ ಬನ್ನಿ. ಸರ್ ಕೊಳ್ಳ ಇದೆನಾ? ಇದು ಸರ್ ಇದು ಡೈಲಿ ಯೂಸ್ ಮಾಡಲಿಕ್ಕೆ. ಇದು ಎಣ್ಣೆನೆ. ಅದು ದೊಡ್ಡ ಸ್ಟಾಕ್ ಪಾಯಿಂಟ್, ಚಿಕ್ಕದು ದಿನನಿತ್ಯ ಬಳಕೆ ಸ್ಟಾಕ್ ಪಾಯಿಂಟ್. ಅದು ಅದು ಇದು 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 ಬಟ್ಟೆ ಸುತ್ತಲೂ ಒಲಿಂಪಿಕ್ ಟಾಸ್. ನಮ್ಮ ಕೋಟೆ ಫಸ್ಟ್ 1765 1765 ಅದೇ ಸರ್ ಅದು. ಫಿರಂಗಿ ಅವ್ರದ್ದು ಕೋಟೆ ಹಾಳಾಗಿಲ್ಲ. ಬೆಚ್ಚದ ಉಕ್ಕಿನ ಕೋಟೆ ಅಂತ ನಾಗರಾವ್ ಹೌದು ಹೌದು ಹೌದು. ನಾಗರಾವ್ ಸುಡಲುಗು ಬೆಚ್ಚದ ಉಕ್ಕಿನ ಕೋಟೆ ಇದೆ. ಶತ್ರು ಗ್ಯಾಪಲ್ಲಿ ಎಲಿಫೆಂಟ್ ತಂದು ಆನೆಗೆ ತಂದು ಡೋರ್ ಓಪನ್ ಮಾಡೋಕ್ಕಾಗಲ್ಲ. ನೋಡಿ ಡಿಸ್ಟೆನ್ಸ್ ಕಡೆ ಫುಲ್ ಫಾಸ್ಟಾಗಿ ಓಡ್ ಬರೋಕ್ಕಾಗಲ್ಲ. ಕೋಟೆ ಇದು. ಸೊ ಬಾಗಿಲು ಶತ್ರುಗಳು ಹೊಡಿಲಿಕ್ಕೆ ಆನೆಗಳು ತಂದು ಹೊಡಿತಾರೆ ಅಂತೇಳಿ ಕೋಟೆ ಅಂಕೂಡು ಅಂತೇಳಿ. ಅದು ಸ್ಪೀಡ್ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಇವಾಗ ಆನೆ ಎಲ್ಲ ಹೋಗೋಕ್ಕೂ ಕಷ್ಟ ಆಗುತ್ತೆ. ಓಡ್ ಬರೋಕ್ಕಲ್ಲ. ಜಾಗ ಕಡೆ 4ನೇದು 4th ಸರ್ ಡೋರ್ ಹಾಕ್ಲಿಕ್ಕೆ ಈಗ ಮೇಲೆ ಇಲ್ಲಿ. ಹಾಂ, ಮೇಲೆ ಡೋರ್ ಹಾಕ್ಲಿಕ್ಕೆ. ಹಾಂ ಹಾಂ ಹಾಂ.
ಸರ್ 4ನೇ ಬಾಗಿಲು 4th ಬಾಗಿಲು. 14 ಜನರಲ್ಲಿ ಮದಕರಿ ನಾಯಕ ಎಷ್ಟು ಸರ್? ಕೊನೆ ಅವರೇ 14ನೇವರು. ಹಾಂ 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 ಅವರೇ ಲಾಸ್ಟ್ ಕಿಂಗ್. ಹೌದೌದು. ಫಸ್ಟ್ ಮತ್ತಿ ತಿಮ್ಮಣ್ಣ ನಾಯಕ 1560 ಕೋಟಿ ಆಗಿತ್ತು. ಎಂಡಾಗಿ 1779 ಆಗಿತ್ತು. ಸರ್ ಕಾಟಪ್ಪ ನಾಯಕನ ಒಬ್ಬ ಸೇನಾಧಿಪತಿ ಮನೆ. ಯಾವುದು? ಹಾಂ ಹಾಂ ಹಾಂ. ಇದು ಜಗಲಿ ಗೆಸ್ಟ್ ವೈಟಿಂಗ್ ಚೇರ್. ಓಕೆ ಓಕೆ. ಮನೆ ಎಲ್ಲ ಬಿದ್ದ ಹಾಳಾಗಿದೆ. ಓ ಇದು ಮನೆ ಇತ್ತು ಫುಲ್ಲು. ಮನೆ ಇತ್ತು. ಇವರು ಒಬ್ಬ ಕೋಟೆ ಕಾಯ್ರ ವಾಚ್ಮನ್ ಕಾಳು ವಾಚ್ಮನ್ ಗಂಡ ಅವರು ಗಂಡ ಕಾಳು ಹೋಗ್ತಾ ಇರ್ತಾರೆ. ಹಾಂ ಹಾಂ ಹಾಂ. ಅವರು ವಾಚ್ಮನ್ ಮದಕರಿ ನಾಯಕಲ್ಲ ಕೋಟೆ ವಾಚ್ಮನ್ ವೈಫ್. ಅಂದರೆ ಮದಕರಿ ನಾಯಕ ಪೀರಿಯಡ್ ಅಲ್ಲೇ ಇದ್ದಿದ್ದ ಇದು ಒನಕೆ ಓಬವ್ವರು. ಫಸ್ಟ್ ಒಬ್ಬ ಸತ್ತೋಗ್ತಾರೆ, ಆಮೇಲೆ ಮದಕರಿ ಸತ್ತೋಗಿದ್ದು. ಹಾಂ ಹಾಂ ಹಾಂ. ಸರ್ ಬೊಂಬೆ ಮಂಟಪ ಅಂತೇಳಿ. ಹಾಂ ಸರ್. ಇದು ರಾಜಕೀಯ ಆನೆ ಮತ್ತು ಕುದುರೆ ಸಾಕರು, ಪಟ್ಟದ ಆನೆ ಕುದುರೆ ಸಾಕರು. ಆನೆ ಕುದುರೆ ಸತ್ತರೆ ಅವರು ಸಮಾಧಿ ಮಾಡಿ ಪೂಜೆ ಮಾಡ್ತಾರೆ. ಎಲ್ಲಿ ಸರ್ ಇದು? ಹಾಂ ಹಾಂ. ಬೊಂಬೆ ಮಂಟಪ ಹೊಡೆದಿರೋ ಉದ್ದೇಶ ಶತ್ರು ಯುದ್ಧಕ್ಕೆ ಬಂದ ಹೊಡೆದ ನಿಧಿ ಸಿಗ್ತಾವಂತ. ಎಲ್ಲಿ ಇದು ಹೊಡೆದಿರೋದು? ಗೆಸ್ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೊಡೆದನೆ ಪೂಜೆ ಮಾಡಂಗಿಲ್ಲ. ಹಾಂ ಹಾಂ. ವಸ್ತು ಪ್ರತಿಷ್ಠಾಪನೆ ಮಾಡಿ ಪೂಜೆ ದಸರಾ ಹಬ್ಬದಲ್ಲಿ ಪೂಜೆ ಮಾಡಬೇಕು. ನವರತ್ನ ಪೂಜೆ ಮಾಡ್ತಾರೆ. ಬೊಂಬೆ ಮಂಟಪ ಪಟ್ಟ ಕಟ್ತಾರೆ. ಅದು ಹೊಡೆದಾಕೋರಲ್ಲ ನಿಧಿ ಸಿಗ್ತಾವಂತ. ಆನೆ ಕುದುರೆ ಹೊಡೆದಾಕ್ತಾರೆ. ದಾಳಿ ಮಾಡಿದಾಗ ನಿಧಿ ಸಿಗ್ತಾವಂತ. ಇದು ಕೋಟೆ ಮುಂದೆ ಕಂದಕ ಶತ್ರು ಒಳವರೆಗೆ. ಸರ್ ಇದು ಡ್ರೈನೇಜ್ ಸಿಸ್ಟಮಾ? ಕಂದಕ ಮಾಡೋದು. ಶತ್ರು ಒಳವರೆಗೆ ನೀರು ಮುಟ್ಟುವ ಮೊಸಳೆಗಳು ಬಿಡ್ತಾರೆ, ಅವೆಲ್ಲ ಬಿಡ್ತಾರೆ. ಕೋಟೆ ಮುಂದೆ ಕಂದಕ ಇದೆ. ಅಲ್ಲ ಸರ್ ಇದು ಡ್ರೈನೇಜು. ಹಾಂ ಸರ್. ಮಳೆ ನೀರು ಇವತ್ತಿಗೂ ಬರುತ್ತೆ. ಹಾಂ ಹಾಂ ಹಾಂ. ಅಲ್ಲಿ ನೀರು ಸ್ಟೋರ್ ಆಗುತ್ತೆ. ಓ ಅಲ್ಲಿ ಲಾಸ್ಟಲ್ಲಿ. ಅಲ್ಲಿ ಇದರಲ್ಲಿ ವಾಶ್ರೂಮ್ ಬರುತ್ತೆ. ಹಾಂ ಹಾಂ. ಕಂದಕ ಈ ಗಾಡಿ ನಿಲ್ಲಿಸಿರೋ ಜಾಗ ಕಂದಕ. ಟ್ರಂಚ್. ಹಾಂ ಹಾಂ. ಶತ್ರು ಒಳಗೆ ಇಸ್ಕೊಂಡು ನೀರು ಬರಕ ಮೊಸಳೆಗಳು ಹಾಂ ಅವೆಲ್ಲ ಬಿಡ್ತಾರೆ. 5ನೇ ಬಾಗಿಲು. ಇದು 5 ರೋಡು ಗಂಟೆ ಬಾಗಿಲು ಸರ್. ಬಾಗಿಲು ಕೊಟ್ಟು ಗಂಟೆ ಇಟ್ಟಿರ್ತಾರೆ. ಹಾಂ ಸರ್. ಹಾಂ ಹಾಂ ಹಾಂ. ಅವರು ಕೆಲವು ಲೈನ್ ಡ್ರಾಯಿಂಗ್ ಕೆತ್ತನೆ ಮಾಡೋದು ಸರ್. ಈ ಕೋಟೆ ಎಲ್ಲ ಕಟ್ಟುವ ಜಿಲ್ಲೆ ಆದಿ ಮಾನವ ಇದ್ದ ಜಾಗ. ಬೆಟ್ಟದಲ್ಲಿ ಬೇಟರು ಟೈಮ್ ಉಳಿತಾ ಇದ್ದಾಗ ಗೂಳಿ ಚಿತ್ರ ಕಾಣ್ತದೆ. ಹಾಂ ಹಾಂ ಹಾಂ. 2 ಕೊಂಬು ಕಾಲು ಮೂತಿ. ಹ್ಞೂ ಹ್ಞೂ. ಇದು ಸರ್ ಜನಗಳು ತಿಳಿದು ನೈಸಾಗ್ಬಿಟ್ಟಿದೆ ಸರ್. ಇದ್ರೆ 10 ಸರ್ ಬೆಳಗ್ಗೆ ಬಂದರು. ಅರೆ ಇವಾಗ ಬಿಸ್ತಿ ಒಂದ್ಸರಿ ಬರ್ತೇವೆ ಸಿಗಲ್ಲ ಒಳಗೆ. ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ನೋಡಿ. ದೊಡ್ಡ ಬಾಲಕಣ ಚಿಕ್ಕ ಬಾಲಕಣ ಡೈಲಿ ಓಡ್ಲಿಕ್ಕೆ. ಇದು ದೊಡ್ಡ ಬಾಲ್ ಫಂಕ್ಷನ್ ಟೈಮ್ ಮಾತ್ರ ಗಿಡ್ತಾ ಇದ್ದಾರೆ. ಹಾಂ ಸರ್. ಸೆವೆನ್ ಆರ್ಚ್ ಡಿಸೈನ್. ಇಂಡೋ ಶಾಸನಿಕ್ ಆಗ ಹಿಂದೂ ಮುಸ್ಲಿಮ್ಸ್ ಫ್ರೆಂಡ್ಶಿಪ್ ಕಾಣ್ತ ಮೇಲೆ. ಹಾಂ ಸರ್. ಮಾಸ್ತರ ಕಾಣುತ್ತೆ. ಹೌದು. ಇದು ಟಾಕೋಟಿಕಿನ ಬಾಗಿಲು, ಪಿರಂಗಿ ಕೋಟೆ ಬಾಗಿಲು ಸರ್. ಹುಲಿ ಮುಖದ ಬಾಗಿಲು ಅಂದರೆ ಶತ್ರುರ ಕೋಟೆ ಅಂದರೆ ಆಚೆ ಹೋಗ್ಲಿಕ್ಕೆ ಆಗಲ್ಲ. ಹುಲಿ ಬಂದು ಪ್ರಾಣಿಗೆ ಹುಲಿ ಬಂದರೆ ಪ್ರಾಣಿನ ಆಚೆ ಹೋಗ್ಲಿಕ್ಕೆ ಶತ್ರು ಅಂದರೆ ಹೋಗಿತ್ತು ಲಾಕ್ ಅದಾಗ ಸೆಲ್ಲ 4 ಗನ್ ಪಾಯಿಂಟ್. ಅಂದರೆ ಇದು ಇಂಡೋ ಮುಸ್ಲಿಂ ಇದು ಇಸ್ಲಾಮಿಕ್. ಹಾಂ 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 ಹಾಂ. ಭಾವಕ್ಕೆ ಇದ್ದು. ಓಕೆ ಓಕೆ ಓಕೆ. ಹೋಗು ಅದರಲ್ಲಿ ಸರ್ 2 ಮೀನು. ಹಾಂ. ಕಡೆ ಈ ಸ್ವಲ್ಪ ದೂರದಲ್ಲಿ ಕುಡಿಲಿಕ್ಕೆ ನೀರು ಸಿಗುತ್ತೆ. ಡ್ರಿಂಕಿಂಗ್ ವಾಟರ್ ಅವೈಲಬಲ್. ಸೈನ್ ಬೋರ್ಡ್ ಥರ ಏಕನಾಥೇಶ್ವರಿ ಅಂತೇಳಿ. ಹಾಂ ಸರ್. ಅರ್ಧ ಶಿವ ಅರ್ಧ ಪಾರ್ವತಿ. ಏಕನಾಥೇಶ್ವರಿ ಅರ್ಧನಾಥೇಶ್ವರಿ ಪೂರ್ಣ ಗ್ರಾಮದ ಆಗುತ್ತೆ ಸರ್. ಪ್ರತಿ ಶುಕ್ರವಾರ ಮಂಗಳ ಪೂಜೆ ಆಗುತ್ತೆ. ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ. ಜಾತ್ರೆ ಆಗುತ್ತಾ ಸರ್ ಇಲ್ಲ? ಯುಗಾದಿ ಟೈಮಲ್ಲಿ ಆಗುತ್ತೆ. ಯುಗಾದಿ ಅಂದರೆ 15 ಡೇಸ್ ಆದಮೇಲೆ ಜಾತ್ರೆ ಆಗುತ್ತೆ. ತುಂಬ ದೊಡ್ಡ ಜಾತ್ರೆ ಆಗುತ್ತೆ. ಹ್ಞೂಮ್ಮ. ಏನು ಸರ್ ಇದು? ಗರಡಿ ಮನೆ. ಅಲ್ಲ ಇದು ಹಿಂಗಿತ್ತ ಇದು? ಅಲ್ಲ ಸರ್ ಇಷ್ಟರಲ್ಲೇ ಹೋಗ್ಬೇಕಾಗಿತ್ತು.
ಸರ್ ಗಣೇಶ ದೇವಸ್ಥಾನ ವರಸಿದ್ಧಿ ವಿನಾಯಕನ ಗುಡಿ ಮೊದಲ ಬಾರಿಗೆ ಗಣಪತಿ ಪೂಜೆ ಹಲವಾರು ಕೆಲಸ ಮಾಡ್ತಾರೆ. ಹೌದು ಸರ್, ಸೇಮ್ ಎಲಿಫೆಂಟ್ ಥರನೇ ಕಾಣಿಸುತ್ತೆ. ನಾವು ಕೋಲಾರದಿಂದ ಫಸ್ಟ್ ಟೈಮ್ ಅನಿಸುತ್ತೆ ಒಂದು ವಿಡಿಯೋ ಮಾಡ್ತಾ ಇರೋದು. ನಂಗೆ ಗೊತ್ತಿಲ್ಲ, ಬಟ್ ನನಗೆ ತಿಳಿದಿರೋ ಪ್ರಕಾರ ನಾನೇ ಚಿತ್ರದುರ್ಗ ಕೋಟೆ ಯೂಟ್ಯೂಬಲ್ಲಿ ಕಲಾ ಮಾಧ್ಯಮ ಆಗಿರ್ಬೋದು, ಸೊ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿದ್ದೆ. ಒಳ್ಳೆಯದು ಏಕನಾಥೇಶ್ವರಿ ಬಾಗಿಲು. ಹಾಂ ಸರ್. ಆಮೇಲೆ ಅದು ಏಕನಾಥೇಶ್ವರಿ ದೇವಸ್ಥಾನ ರಾಜರ ಮನೆ ದೇವರು, ಅದಕ್ಕೋಸ್ಕರ ಈ ಬಾಲಿ ಏಕನಾಥೇಶ್ವರಿ ಬಾಲ್ ಅಂತ ಕರೀತಾರೆ. ಹಾಂ ಸರ್. ದೀಪೋತ್ಸವ ಒಂದೇ ಬಂಡೆ ಸಿಂಗಲ್ರು ಮೇಲೆ ಬಂದು ತಾಪ ಸೀಳೋಗಿದೆ. ಬಿಸಿಲು ಮಳೆಗಾಲ ಸಿಡ್ಲೋಡು ಬಂಡೆ ಹೊಡೆದೋಗಿದೆ. ಇದು ಏನಕ್ಕೆ ಜೋಕಾಲಿ ಆಡಲಿಕ್ಕೆ ರಾಜರ ಕಾಲದಲ್ಲಿ ದೇವರ ಸ್ಟಿಂಗ್ ಮಾಡ್ತಾರೆ. ಅದು ಸಹ ಪ್ರತಿ ಶುಕ್ರವಾರ ಪೂಜೆ ಆಗುತ್ತೆ. ಇದು ಸ್ಟೋರ್, ಫುಡ್ ಸ್ಟೋರೇಜ್. ಈ ಕಡೆ ಪೂಜಾರಿ ಮನೆ ಈಗ ಕಂಡ್ರಬಿಟ್ಟು ಕ್ಯಾಂಟೀನ್ ಆಗಿದೆ. ಇದು ಕ್ಯಾಂಟೀನ್. ಹಾಂ ಹಾಂ. ಇದು ಫುಡ್ ಸ್ಟೋರೇಜ್. ಕಣಜಗಳು ಸ್ಟೋರ್. ಅಂದರೆ ಕಂಪ್ಲೀಟ್ ಎಲ್ಲ ರಾಜ್ಯಕ್ಕೂ ಇಲ್ಲೇ ಇದೆ. ಎಷ್ಟು ಸರ್ ಇದು? 2,500 ಎಕರೆ, ಹಾಂ, 32 ಕಿಲೋಮೀಟರ್ ಸುತ್ತಳತೆ. ಕರ್ನಾಟಕದಲ್ಲಿ ಎದ್ದು ಕೋಟೆ ಇದು. ತುಪ್ಪದ ಕೊಳ ಮೇಲೆ ತುಪ್ಪ ಇಟ್ಕೊಂಡು ಸೈಕಲ್ ಗನ್ನಿ ತುಪ್ಪ. ಯಾವ ಸರ್ ತುಪ್ಪದ ಕೊಳ? ರೌಂಡ್ ಇದೆ, ಆ ರೌಂಡ್ ಇರೋದು. ನಾಗರ ಫಿಲಂ ಅಶ್ವತ್ ಚಾಮ ಶೂಟಿಂಗ್ ನಾಗರ ಹೌದು. ಹಾಂ ಹಾಂ ಹಾಂ. ಮತ್ತೆ ಮೊನ್ನೆ ರಾಮಾಚಾರಿ ಮಿಸ್ಟರ್ ರಾಮಾಚಾರಿ ಎಷ್ಟು ಕ್ಲೈಮ್ ಮಾಡ್ತಾರೆ ಜನ. ಎಷ್ಟು ರಾಮಾಚಾರಿ ತೆಗೆದಿರೋದಲ್ಲೇ ತಾನೆ? ಹೌದು. ಲಾಸ್ಟ್ ಸೀನ್ ಸ್ಟ್ಯಾಚು. ಆಹಾ, ನಾಗರಾವನು ಅಲ್ಲೇ. ಅಲ್ಲೇ ಅದು ಇಲ್ಲ, ಎರಡು ಹಳೆ ರಾಮಾಚಾರಿ ಹೊಸ ರಾಮಾಚಾರಿ. ಇದು ಟಂಕ ಶಾಲೆ, ಚಿನ್ನ ಬೆಳ್ಳಿ. ಏನು ಸರಿ ಸರ್? ಟಂಕ ಶಾಲೆ, ಗೋಲ್ಡ್ ಕಾಯಿನ್, ಚಿನ್ನ ಬೆಳ್ಳಿ ಮುದ್ರೆ ಸಂಬಳ ಕೊಡೋದು, ಕಂದಾಯ ವಿರುದು, ಆಡಳಿತ ಕಚೇರಿ, ಟಂಕ ಶಾಲೆ. ಇದು ಕಂಪ್ಲೀಟು. ಹೌದು, ನಾಣ್ಯಗಳು ಮುದ್ರಣ ಮಾಡೋದು. ಅಂದ್ರೆ ಇವ್ರದ್ದು ರಾಜ್ಯದ ಏನಾದ್ರು ಇತ್ತ ಸರ್ ಇದು? ಇಲ್ಲ ಇಲ್ಲ, ಜಯ ರಂಪಿದೆ ಇವರೆಲ್ಲ ಕಿಂಗ್ಡಮ್ ಕೆಳಗಿರ್ತಾರೆ. ಅಂದ್ರೆ ಇವರೆಲ್ಲ ವಿಜಯನಗರ ಕೆಳಗೆ ಇವರೆಲ್ಲ. ಅವ್ರದ್ದೇನು ಕಾಯಿನ್ ಇದಿರುತ್ತೋ ಇವರು ಅದನ್ನೇ. ರಾಜನ ಕೊಲ್ತಾನೆ ಇದರಲ್ಲಿ ಮದಕನೆ ವೀರ ಮದಕರಿ ನಾಯಕನ ಸಾಯಿಸ್ತಾನೆ. ಸತ್ತೋದಲ್ಲಿ ರಾಜರು ಇಬ್ಬರು ಹೆಂಡತಿ ರಾಜನಿಗೆ, ಪದ್ಮಮ್ಮನ ಆಗತಿ ಮತ್ತು ಬಂಗಾರಮ್ಮನ ಆಯ್ತು. ಇಬ್ಬರು ಹೆಂಡತಿ ಕೈ ಸಿಕ್ಕರೆ ತೊಂದರೆ ಮಾಡ್ತಾರೆ, ಭಯ ಪಟ್ಬಿಟ್ಟು ಇಬ್ಬರು ಹೆಂಡತಿರು ಪದ್ಮಮ್ಮನ ಆಗತಿ ಮತ್ತು ಬಂಗಾರಮ್ಮನ ಆಯ್ತು. ಇಬ್ಬರು ಹೆಂಡತಿ ನೀರಲ್ಲಿ ಬಿದ್ದು ಸತ್ತೋಗ್ತಾರೆ. ಅಕ್ಕ ತಂಗಿ ಹೊಂಡ ಇದೆ, ಬಿದ್ದು ಅಕ್ಕ ತಂಗೊಂಡ ಕೈ ಸಿಕ್ಕರೆ ತೊಂದರೆ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ, ಮತಾಂತರ ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ ಸತೀಶ್ ಅವ್ರು ಬೆಂಕಿ ಯಾರಿದ್ದಾರೆ. ಹೌದು ಹೌದು, ಇವರು ನೀರು ಯಾರು ಅಷ್ಟೇ ವ್ಯತ್ಯಾಸ. ಹಾಗೆ ಕೋಟೆ 5ನೇ ವರ್ಷ ಆಯ್ತು. ಕೋಟೆ ಅಷ್ಟೇ 5ರಲ್ಲಿ ವರ್ಷ ಆಯ್ತು. 3 ವರ್ಷ ಇದ್ದು 5ರಲ್ಲಿ ನವೆಂಬರ್ 11 ಬಂದು ಹೋಗುವಂತೆ ಆಚರಣೆ ಮಾಡ್ತಾರೆ. ಒನಕ್ಕೆ ಹೋಗುವ ಗಂಡನಿಗೆ ಊಟ ಕೊಟ್ಟು ನೀರು ಬಂದ ಜಾಗ ವರ್ಷ ಪೂರ್ತಿ ಬರುತ್ತೆ. ಮಳೆಗಾಲ ಜಾಸ್ತಿ ಇರುತ್ತೆ, ಸಮ್ಮಲ್ಲಿ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ನೀರು ಇವಾಗಲೂ ಇರುತ್ತಾ ಸರ್? ತೆಗಿ ಒಂದು ನೀರು ಸರ್, ಆ ನೀರು ಫಿಲ್ಟರ್ ಆಗಿ ಬರುತ್ತಲ್ಲ ಸರ್. ಮಳೆ ಇಲ್ಲ ಈ ಸರಿ ಕಡಿಮೆ ಇದೆ, ಮಳೆ ಇದ್ರೆ ಸ್ವಲ್ಪ ನೀರು ಹರಿಯುತ್ತೆ. ಅಂದ್ರೆ ಇದೆಲ್ಲ ಇರುತ್ತೆ ನೀರು? ನೀರು ಸರ್ ಡ್ರೈ ಸಣ್ಣ ಬರ್ತಾನೆ ಇತ್ತು, ಸಣ್ಣ ಬರ್ತಾನೆ ತಣ್ಣೀರು ದೋಣಿ ಕಾಳೆ ಓದ್ತಾನೆ. ಹಾಂ ಸರ್. ಸರ್ ಇದು ಎಲ್ಲಿಂದ ಕನೆಕ್ಷನ್ ಇದೆ ಸರ್? ಇದು ಹೊರಗಿನ ಜಾಗ ಇದೆ, ಬಟ್ ಮುಚ್ಚರೆ ಸರ್ ಜನ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗಿ ಬರ್ತಾರೆ, ಹಿಂಗೆ ಹೋಗಿ ಬರ್ತಾರೆ ಬರಂತಾರೆ, ಹಿಂಗೆ ಹೋಗಿ ಬರ್ತಾರೆ. ಇದರಲ್ಲಿ ಹೊರಗಿಲ್ಲೇ ಮನೆ ಶೆಲ್ಟರ್ ಅಷ್ಟೇ, ರೆಸ್ಟ್ ಪ್ಲೇಸ್. ಆಮೇಲೆ ಮನೆಗೆ ಬೇರೆ ಕಡೆ ಮನೆ. ಇದು ಒನಕೆ ಓಬವ್ವ ಅವ್ರನ್ನ ಇಲ್ಲಿ ಊತಿರೋದು, ಅಂದರೆ ಅವರ ಸಮಾಧಿ ಇದು. ಹೈದರಾಲಿ ಸೈನ್ಯವನ್ನು ಕಿಂಡಿ ಹತ್ರ ಹೊಡೆದು ಸಾಯಿಸಿ ರಾಜ್ಯವನ್ನು ರಕ್ಷಿಸಿದಂಥ ಒನಕೆ ಓಬವ್ವ ಸಮಾಧಿ ಇದು. ಯಪ್ಪ, ನಿಜವಾಗ್ಲೂ ಕೋಟೆ ಏನಪ್ಪ ಇಷ್ಟು ದೊಡ್ಡದು.
ಎಲ್ಲರೂ ಚಿತ್ರದುರ್ಗ ಕೋಟೆ ದುರ್ಗದ ಕೋಟೆ 7 ಸುತ್ತಿನ ಕೋಟೆ ಅಂತೇಳಿ ಹೇಳ್ತಿದ್ದಾಗ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ನಾನು ಅನಿಸುತ್ತೆ. ಬಟ್ ಯಾರೇ ಆಗಲಿ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಏನಾದರೂ ಗೊತ್ತಾಗುತ್ತಲ್ವ. ಅದಕ್ಕೊಂದು ಲೈವ್ ಎಕ್ಸಾಂಪಲ್ ನಾನೇ ಅನಿಸುತ್ತೆ. ಇವತ್ತು ನೋಡಿದಾಗ ನಂಗೆ ಗೊತ್ತಾಗ್ತಾಯಿದೆ 211 ವರ್ಷ ಸ್ನೇಹಿತರೆ ಈ ಒಂದು ಕೋಟೆಯನ್ನು ಕಟ್ಟಿರೋದು. ಬಾಬಾ ನಮ್ಮ ಪೂರ್ವಜರಿಗೆ ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ನಾವೆಲ್ಲ ಒಂದು ಜಾಬ್ ಮಾಡೋಕ್ಕೂ ನಾವು ಸಾಯ್ತೀವಿ. ಸ್ನೇಹಿತರೆ ನಿಜವಾಗ್ಲೂ ಕೋಲಾರಿಗರು ದಯವಿಟ್ಟು ಇದಕ್ಕೆಲ್ಲ ಬನ್ನಿ. ಇವಾಗ ನೋಡಿ ಬಿಸಿಲು ಬೇಡ ಈ ಟೈಮಲ್ಲಿ. ನಾವೇನೋ ಬಂದ್ವಿ ಗೊತ್ತಾಗಿಲ್ಲ, ತುಂಬಾ ಬಿಸಿಲು. ಯಾವಾಗಾದರೂ ಟೈಮ್ ನೋಡಿಕೊಂಡು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇಲ್ಲ ಜನವರಿ, ಫೆಬ್ರವರಿ ಆ ಟೈಮಲ್ಲಿ ಇಲ್ಲಿ ಬನ್ನಿ, ತುಂಬ ಚೆನ್ನಾಗಿದೆ. ಕಾಲೇಜಲ್ಲಿ ಓದ್ತಾ ಇರ್ತೀರಾ ಯುವಕರು, ಎಕ್ಸ್ಪ್ಲೋರ್ ಮಾಡಿ ಈ ಜಾಗಗಳನ್ನೆಲ್ಲ. ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಕಾಸಿಲ್ಲ ಅಂದ್ಕೊಂಬೇಡ್ರಿ. ಹೆಂಗೋ ಕಷ್ಟಪಟ್ಟು ಕಾಸು ಕಲೆಕ್ಟ್ ಮಾಡ್ಕೊಳ್ಳಿ ಅಪ್ಪ ಅಮ್ಮ ಹತ್ರ. ಬನ್ನಿ, ಯಾಕಂದರೆ ಇವಾಗ ನಾವು ಕಾಸಿಲ್ಲ ಅಂತ ಎಲ್ಲೂ ಹೋಗಲ್ಲ. ಒಂದು 15ರಿಂದ 30 ಇಲ್ಲ 25 ವಯಸ್ಸಿನವ್ರಿಗೆ. 25 ಆದಮೇಲೆ 30-40 ಕಾಸಿರುತ್ತೆ, ಓಡಾಡೋ ಇಂಟ್ರೆಸ್ಟ್ ಇರೋಲ್ಲ ಅಷ್ಟೊಂದು. ಸೊ ಅದಕ್ಕೋಸ್ಕರ ಈ ಒಂದು 15ರಿಂದ 30 ಏನಿದೆ 25 ಆ 10 ವರ್ಷ ನಿಮ್ಮದು ಗೋಲ್ಡನ್ ಪೀರಿಯಡ್. ನಿಜವಾಗ್ಲೂ ಅದನ್ನು ಯಾವತ್ತೂ ಮಿಸ್ ಮಾಡ್ಕೊಬೇಡಿ. ಇವಾಗ ಯೂಟ್ಯೂಬರ್ಸ್ ಆಗಿರ್ಬೋದು, ಟೂರಿಸ್ಟ್ ಅಂತಿರ್ತಾರೆ, ಯೂಟ್ಯೂಬರ್ಸ್ ಇರಲ್ಲ, ಅವರೆಲ್ಲ ಒಂದು ಸ್ವಲ್ಪ ಅಂದರೆ ಇವಾಗ 1000 ರೂಪಾಯಿ ಹಾಕೋ ಜಾಗದಲ್ಲಿ 200 ರೂಪಾಯಿ ಆ ಥರ ಎಲ್ಲ ಅವರೊಂದು ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಥರ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ನೋಡಿ ನಮ್ಮ ಬಾವುಟ ನೋಡಿ, ಕಾಂಟ್ಯಾಕ್ಟ್ ಮಾಡಿ ಆ ಥರ ಒಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ. ಅಯ್ಯೋ ನೀವು ಇತಿಹಾಸ ಬುಕ್ ಓದೋದೇ ಬೇಡ, ಪ್ಲೇಸಸ್ಸು ನೀವು ಎಕ್ಸ್ಪ್ಲೋರ್ ಮಾಡಿಬಿಟ್ರೆ ಡೈರೆಕ್ಟ್ ಇಂಟರ್ವ್ಯೂಗೆ ಹೋಗಿ ಅಟೆಂಡ್ ಮಾಡ್ಬೋದು. ನಿಜ ಅಲ್ವಾ? ಇವಾಗ ನಾವು ಬುಕ್ಕಲ್ಲಿ ಓದ್ತೀವಿ, ಅದೆಲ್ಲ ಇಂಟರ್ವ್ಯೂವಲ್ಲಿ ಕೇಳೋದೇ ಇಲ್ಲ. ಬಟ್ ನಾವು ಇಲ್ಲಿ ನೋಡಿದಾಗ ಯಾರಾದರೂ ಗೈಡ್ ಇರ್ತಾರೆ, ಇಲ್ಲ ಯಾರೋ ಇರ್ತಾರೆ ಇಲ್ಲ ಸ್ಥಳೀಯವಾಗಿ, ಅವ್ನು ಕೇಳಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿದರೆ 100% ತಿಳಿಸ್ತಾರೆ, ಹೇಳ್ತಾರೆ ಯಾರೇ ಆಗಲಿ. ಸೊ ಇದೆಲ್ಲ ನಮ್ಮ ಒಂದು ನಾಡಿನ ಸಂಸ್ಕೃತಿ, ನಮ್ಮ ಪರಂಪರೆ ಸ್ನೇಹಿತರೆ, ನಾವು ತಿಳ್ಕೊಳ್ಳೇಬೇಕು. ಇದು ನಮ್ಮ ಚಿತ್ರದುರ್ಗ ಕೋಟೆಯ ಬಗ್ಗೆ ಒಂದು ಮಾಹಿತಿ ನೀಡುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಲಾಯಿತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, K07 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.